Okay. ಇವತ್ತು ಬೆಳಗಾವಿ ಅಧಿವೇಶನದ ಕಡೇ ದಿವಸ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸುತ್ತಾ ಬಿಟ್ ಕಾಯಿನ್ ಅನ್ನೋದು ಈಗಿರೋ ಪ್ರಶ್ನೆ. ಯಾಕೆಂದ್ರೆ ಅಧಿವೇಶನಕ್ಕೂ ಮುಂಚೆ ಈ ಎಲ್ಲ ವಿಚಾರಗಳು ಪ್ರಸ್ತಾಪ ಆಗಿತ್ತು. 40% ಅಸ್ತ್ರ ಅದನ್ನ ಪ್ರಯೋಗ ಮಾಡೋದಕ್ಕೆ ಕೈ ನಾಯಕರು ಸಿದ್ಧತೆ ಮಾಡ್ಕೋತಿದ್ದಾರೆ. ಈಗಾಗಲೇ ನಿಲುವಳಿ ಸೂಚನೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯನವರ ನಿಲುವಳಿ ಮೇಲೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ನಿಯಮ 69ರಡಿ ಚರ್ಚೆಗೆ ಅವಕಾಶ ಇದೆ. ಸ್ಪೀಕರ್ ಅದನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು 40% ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತಾ ಕಾದ್ ನೋಡಬೇಕು. ಬ್ರೇಕಿಂಗ್ ನ್ಯೂಸ್. ಈ ಅಧಿವೇಶನದಲ್ಲಿ ಸರ್ಕಾರಕ್ಕಿದ್ದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕೋದಕ್ಕೆ ಪ್ರತಿಪಕ್ಷಗಳಿದ್ದಂತಹ ಅಸ್ತ್ರದಲ್ಲಿ 40% ಕೂಡ ಒಂದು. ಸೊ ಹಾಗಾಗಿ ಈಗ ಅದನ್ನ ಇವತ್ತು ಕೊಡೆ ದಿವಸ ತೆಗೆದುಕೊಳ್ಳೋ ಸಾಧ್ಯತೆಗಳು ದಟ್ಟವಾಗಿದೆ. ಅಫ್ಕೋರ್ಸ್ ಈಗಾಗಲೇ ನಿಲುವಳಿ ಮಂಡಿಸಿರೋದ್ರಿಂದ ಸ್ಪೀಕರ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚರ್ಚೆಗೆ ಅವಕಾಶ ಇದೆ. ಪರ್ಸೆಂಟೇಜ್ ಬಗ್ಗೆ ಚರ್ಚೆಗೆ ವಿಪಕ್ಷಕ್ಕೆ ಅವಕಾಶ ಇದೆ. ಬಿಟ್ ಕಾಯಿನ್ ಕುರಿತ ಚರ್ಚೆಗೆ ಅವಕಾಶ ಅನುಮಾನ. ಪರ್ಸೆಂಟೇಜ್ ಬಗ್ಗೆ ಸಿದ್ದರಾಮಯ್ಯ ದಾಖಲೆ ನೀಡುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತು ಬಿಟ್ ಕಾಯಿನ್ ಕುರಿತ ಚರ್ಚೆಗೆ ಅವಕಾಶ ಸಿಗೋದು ಕಷ್ಟ. ಆದರೆ ಪರ್ಸೆಂಟೇಜ್ ಬಗ್ಗೆ ಸಿದ್ದರಾಮಯ್ಯನವರು ದಾಖಲೆ ಬಿಡುಗಡೆ ಮಾಡ್ತಾರೆ. ಅದು ಪ್ರತಿಧ್ವನಿಸುತ್ತೆ ಕಡೇ ದಿವಸದ ವಿಧಾನಸಭೆಯ ಕಲಾಪದಲ್ಲಿ. ಮಧ್ಯಾಹ್ನ ಮೇಲೆ ಹಂಗೆ ಇವತ್ತು ಕೊರೆ ದಿನ ಆಗಿರೋದ್ರಿಂದ ಟಾಟಾ ಬಾಬಾ ಸಿ ಅಂದ್ಬಿಡ್ತಾರೆ. ಬಟ್ ಅಲ್ಲಿ ತನಕ ಗೊತ್ತಿಲ್ಲ ಇದು ಹೆಂಗೆ ತೊಗೊಂಡೋಗುತ್ತೆ ಇವತ್ತು ಅಂತ. ತುಂಬ ಸೀರಿಯಸ್ ಆಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಎತ್ಕೊಂಡು ಹೋದರೆ ಇಡೀ ದಿವಸ ಅಫ್ಕೋರ್ಸ್ ಇದ್ರ ಬಗ್ಗೆ ಚರ್ಚೆ ಅಂತೂ ಆಗುತ್ತೆ. ಇದರ ಮುಂದುವರೆದ ಭಾಗ ಇವತ್ತು ಘೋಷಣೆ ಆಗುತ್ತಾ ವಿಶೇಷ ಯೋಜನೆ. ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಿರೋದಕ್ಕೆ ಉತ್ತರ ಕರ್ನಾಟಕದ ಮಂದಿ ಕಣ್ಣರಳಿಸಿ ನೋಡ್ತಾ ಇದ್ದಾರೆ. ಇವತ್ತು ಕಡೆ ದಿವಸ ಏನಾದರೂ ನಮ್ಮ ಪರವಾಗಿ ಏನಾದ್ರು ಆಗುತ್ತಾ ಅಂತ ಕಾಯ್ತಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಸಿಗುತ್ತಾ ವಿಶೇಷ ಪ್ಯಾಕೇಜ್, ವಿಶೇಷ ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಬ್ರೇಕಿಂಗ್ ನ್ಯೂಸ್. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ, ಚುನಾವಣೆ ದೃಷ್ಟಿಯಿಂದ ಉತ್ತರಕ್ಕೆ ಹೊಸ ಘೋಷಣೆಯ ನಿರೀಕ್ಷೆ. ನೀರಾವರಿ ಅಥವಾ ವಿಶೇಷ ಅನುದಾನ ಘೋಷಣೆ ಆಗೋ ಸಾಧ್ಯತೆ ಕೂಡ ಇದೆ. ಅದಾಗುತ್ತಾ ಅನ್ನೋದು ಇವತ್ತಿರುವಂತಹ ಕುತೂಹಲ. ಉತ್ತರ ಕರ್ನಾಟಕದ ಮಂದಿಗೆ ಆ ವಿಶೇಷ ಪ್ಯಾಕೇಜ್, ಯೋಜನೆ, ಅನುದಾನ ಘೋಷಣೆ ಆದರೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಎಲ್ಲ ನಾಯಕರು ಹೋಗಿ ಚಳಿಗಾಲದ ಅಧಿವೇಶನ ಮಾಡಿದ್ದಕ್ಕೆ ಸಾರ್ಥಕ ಅಷ್ಟೇ. ಇಲ್ಲ ಅಂದರೆ ಗೊತ್ತಿಲ್ಲ. ಆ ಭಾಗದ ಅಫ್ಕೋರ್ಸ್ ಸರ್ಕಾರ ಮಾಡುತ್ತೆ ಆ ಥರ ಎಲ್ಲ ಹೋದಾಗ, ಇಲ್ಲ ಅಂತಲ್ಲ. ಬಟ್ ಈ ಬಾರಿ ಸರ್ಕಾರ ಏನು ತೆಗೆದುಕೊಳ್ತಾರೆ ನಿಲುವು ಅನ್ನೋದು ಈಗಿರೋ ಪ್ರಶ್ನೆ. ಪುನರಚನೆ ಆಗುತ್ತಾ ಬೊಮ್ಮಾಯಿಯವರ ಸಂಪುಟ? ಸಚಿವರಿಗೆ ಏನು ಪಾಠ ಬದಲಾಗುತ್ತಾ? ರಾಜ್ಯಾಧ್ಯಕ್ಷರ ಪಟ್ಟ ಹೇಗಿರಬೇಕು? ಜನಪರ ಸರ್ಕಾರ ಯಾರಿಂದ ಗೆಲುವಿನ ಪಾಠ? ಈ ಹೊತ್ತಿನ ಸ್ಪೆಷಲ್ ಇದು ಕೇಸರಿ ಕ್ಲಾಸ್. ಕೇಸರಿ ಪಡೆಗೆ ಪ್ರಿನ್ಸಿಪಲ್ ಆದರೂ ಬರ್ಬೋದು, ವೈಸ್ ಪ್ರಿನ್ಸಿಪಲ್ ಆದರೂ ಬರ್ಬೋದು. ಆದರೆ ವೈಸ್ ಪ್ರಿನ್ಸಿಪಲ್ ಬರ್ದಂಗೆ ಕಾಣಿಸ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪಾಠ ಮಾಡೋಕ್ಕೆ ಜನವರಿ 2ನೇ ವಾರದಲ್ಲಿ ರಾಜ್ಯಕ್ಕೆ ಬರ್ತಿದ್ದಾರೆ ಅಮಿತ್ ಶಾ. ಜನವರಿ 8, 9 ಅಮಿತ್ ಶಾ ಕರ್ನಾಟಕದಲ್ಲಿರ್ತಾರೆ. ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ಕಾರ್ಯವೈಖರಿ, ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಮಂತ್ರಿಗಳ ಮಾನಿಟರಿಂಗ್, ಅಧ್ಯಕ್ಷರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆಯಂತೆ. ಸಂಪುಟ ಪುನರಚನೆಗೂ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆಯೂ ದಟ್ಟವಾಗಿದೆ. ನೂತನ ರಾಜ್ಯಾಧ್ಯಕ್ಷ ಆಯ್ಕೆ ಸಂಬಂಧವೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆಯಂತೆ. ಸಂಪುಟ ಸಚಿವರಿಗೆ ಅಮಿತ್ ಶಾ ಆಡಳಿತದ ಪಾಠ ಮಾಡ್ತಾರೆ. ಸಚಿವರಿಗೆ 2 ದಿನಗಳ ಕಾಲ ಕಾರ್ಯಾಗಾರ ಇದೆ. ಎಲ್ಲ ಸಚಿವರಿಗೂ ಟಿಪ್ಸ್ ಕೊಡ್ತಾರಂತೆ ಅಮಿತ್ ಶಾ. ಮಹತ್ತರ ಬೆಳವಣಿಗೆ ಭಾರತೀಯ ಜನತಾ ಪಕ್ಷದಲ್ಲಿ. ಜನವರಿ 8, 9 ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ, ಬೆಂಗಳೂರಿಗೆ ಬರ್ತಾರೆ. ಎಲ್ಲ ಸಚಿವರ ಜೊತೆ ಆಡಳಿತ ಬಗ್ಗೆ ಪಾಠ ಮಾಡೋರಿದ್ದಾರೆ. ಏರುಪೇರುಗಳು, ಆಗು ಹೋಗುಗಳು ಇದ್ದಲ್ಲಿ ಅದೆಲ್ಲವನ್ನು ಅಂದರೆ ಅಂಕು ಡೊಂಕುಗಳಿದ್ದರೆ ಅದನ್ನು ಸ್ಟ್ರೈಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅಮಿತ್ ಶಾ ಅವರು ಬರ್ತಾರೆ ಅಂತ.
ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ, ಅಂದರೆ ಅದಕ್ಕೆ ನೂತನ ಆಯ್ಕೆ, ಇದೆಲ್ಲವೂ ಕೂಡ ಪ್ರಕ್ರಿಯೆಯಲ್ಲಿದೆ. ಲೆಟ್ಸ್ ಸಿ ಏನೇನಾಗುತ್ತೆ ನೋಡೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಕುತೂಹಲ ಇದೆ ಈಗ ಮುಂದಿನ ವಿಧಾನಸಭೆ ಚುನಾವಣೆ. ಈ ಸಂದರ್ಭದಲ್ಲಿ ವರ್ಷದ ಪ್ರಾರಂಭದಲ್ಲಿ ಅಮಿತ್ ಶಾ ಅವರು ಭೇಟಿ ಕೊಡ್ತಿರೋದು, ಏನೆಲ್ಲ ಬೆಳವಣಿಗೆಗಳ ನಿರೀಕ್ಷೆ ಆಗ್ತಾ ಇದೆ ಪಕ್ಷದೊಳಗಡೆ? ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. 2022 ಜನವರಿ 8 ಮತ್ತು 9ನೇ ತಾರೀಕು ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಅಮಿತ್ ಶಾ ಅವರ ವರ್ಷದ ಮೊದಲ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು, ಬಹಳಷ್ಟು ರಾಜಕೀಯ ಸಂಚಲನಕ್ಕೂ ಕೂಡ ಕಾರಣವಾಗಿದ್ದು, ಬಿಜೆಪಿ ಒಳಗಡೆ ಮತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳ ಎದೆಯಲ್ಲೂ ಕೂಡ ನಡುಕ ಹುಟ್ಟಿಸುವ ಈ ಒಂದು ಭೇಟಿ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಜನವರಿ 8 ಮತ್ತು 9ರಂದು ಕರ್ನಾಟಕದ ಮಂತ್ರಿಗಳಿಗೆ ಅಮಿತ್ ಶಾ ಅವರು ಪಾಠವನ್ನು ಹೇಳ್ತಿದ್ದಾರೆ, ನೀತಿ ಪಾಠವನ್ನು ಹೇಳ್ಕೊಡ್ತಿದ್ದಾರೆ, ಚಾಣಕ್ಯ ಪಾಠವನ್ನು ಹೇಳ್ಕೊಡ್ತಿದ್ದಾರೆ. ಮತ್ತು ಒಬ್ಬ ಮಂತ್ರಿ ಆದವನ ಅವರ ಕರ್ತವ್ಯ ಏನು, ಕೆಲಸಗಳೇನು, ಕಾರ್ಯಕರ್ತರು ಮತ್ತು ಜನರ ನಡುವೆ ಯಾವ ರೀತಿ ಸ್ಪಂದನೆ ಇರಬೇಕು, ಸಂಬಂಧಗಳಿರಬೇಕು ಎಂಬುದರ ಬಗ್ಗೆ ನೀತಿ ಪಾಠವನ್ನು ಹೇಳ್ತಿದ್ದಾರೆ. ಜೊತೆಗೆ ಅಟ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರದ ಯೋಜನೆಗಳು, ಅಭಿವೃದ್ಧಿ ಪರ ಕೆಲಸಗಳು, ಜನಪರ ಕೆಲಸಗಳನ್ನು ಕೂಡ ಜನರ ಮನೆ ಮತ್ತು ಮನಸ್ಸಿಗೆ ಮುಟ್ಟುವಂತೆ ಮಂತ್ರಿಗಳ ಕಾರ್ಯವೈಖರಿ ಏನು, ಕೆಲಸ ಏನೆಂಬುದರ ಬಗ್ಗೆ ಕೂಡ ಅಮಿತ್ ಶಾ ಅವರು ಪಾಠವನ್ನು ಮಾಡಲಿದ್ದಾರೆ. ಪ್ರಮುಖವಾಗಿ ಫೆಬ್ರವರಿ ಮೊದಲ ಅಥವಾ 2ನೇ ವಾರದಲ್ಲಿ ರಾಜ್ಯ ಸಂಪುಟಕ್ಕೆ ಸರ್ಜರಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. 5ಕ್ಕೂ ಹೆಚ್ಚು ಹಿರಿಯ ಸಚಿವರಿಗೆ ಅಸಮರ್ಥ ಮತ್ತು ಅದಕ್ಷ ಮತ್ತು ಸಂಪುಟದೊಳಗಡೆ ಕಿರಿಕಿರಿ ಮಾಡ್ತಿರುವಂಥ ಸಚಿವರಿಗೆ ಕೊಡುವುದು ಬಹುತೇಕ ಖಚಿತವಾಗಿರುವಂಥದ್ದು. ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ಆರ್ ನಿರಾಣಿ ಮತ್ತು ಕೆ ಎಸ್ ಈಶ್ವರಪ್ಪ ವಿರುದ್ಧ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಹೈಕಮಾಂಡ್ಗೆ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ, ರಹಸ್ಯ ಸಭೆಗಳನ್ನು ಮಾಡ್ತಿದ್ದಾರೆ, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಶಾಸಕರನ್ನ ಸಂಪರ್ಕ ಮಾಡ್ತಾರೆ. ಇದು ಆಡಳಿತ ನಡೆಸಲಿಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಬಿಜೆಪಿ ಹೈಕಮಾಂಡ್ಗೆ ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ರಾಜ್ಯದ ಅಷ್ಟು ಮಂತ್ರಿಗಳ ಮಾನಿಟರಿಂಗ್ ಮಾಡಲಿದ್ದಾರೆ, ಅವರ ಅಸೆಸ್ಮೆಂಟ್ ಕೂಡ ಮಾಡಲಿದ್ದಾರೆ. ಯಾರು ಎಷ್ಟು ಕೆಲಸವನ್ನು ಮಾಡಿದ್ದಾರೆ, ತಮ್ಮ ಖಾತೆಯಲ್ಲಿ ಮತ್ತು ಇಲಾಖೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ, ಅಷ್ಟು ಮಾಹಿತಿಯನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟಾಗ ಮಾಹಿತಿ ಪಡೆದುಕೊಂಡಿರ್ತಕ್ಕಂಥ ಅಮಿತ್ ಶಾ ಅವರು ಅವತ್ತೇ 8 ಮತ್ತು 9ನೇ ತಾರೀಕು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಿರಿಯ ಬಿಜೆಪಿ ನಾಯಕರ ಜೊತೆ ಪ್ರಮುಖವಾಗಿ ಸಂಪುಟ ಪುನಾರಚನೆ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಮತ್ತು ಪುನಾರಚನೆ ಯಾವಾಗ ಇರಬೇಕು, ಎಷ್ಟು ಜನರನ್ನ ತೆಗೆದುಕೊಳ್ಬೇಕು ಮತ್ತು ಎಷ್ಟು ಜನರು ಕೈ ಬಿಡಬೇಕು ಅಂತೇಳಿ ಅವತ್ತು ತೀರ್ಮಾನ ಆಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಮತ್ತೊಂದು ಬೆಳವಣಿಗೆಯಲ್ಲಿ ಈಗಾಗಲೇ ಬಿಟ್ಕಾಯಿನ್ ಸೇರಿದಂತೆ ಹಲವು ಆರೋಪಗಳನ್ನು ಪರೋಕ್ಷವಾಗಿ ಒತ್ತುಕೊಂಡಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ರಾಜ್ಯಾಧ್ಯಕ್ಷರಾದ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿಲ್ಲ ಎಂಬುದು ಕೂಡ ಬಿಜೆಪಿ ಹೈಕಮಾಂಡ್ ಗಂಭೀರ ಆರೋಪ. ಈ ಆರೋಪದ ಹಿನ್ನೆಲೆಯಲ್ಲಿ ಇನ್ನೇನು 3 ರಿಂದ 4 ತಿಂಗಳಲ್ಲಿ ಕಟೀಲ್ ರವರ 3 ವರ್ಷಗಳ ಅಧಿಕಾರ ಅವಧಿ ಕೂಡ ಮುಕ್ತಾಯವಾಗ್ತಿರೋದು. ಹಾಗಾಗಿ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಜೊತೆಗೆ ಮತ್ತೆ ಸರ್ಕಾರ ಬರಬೇಕು, ಪಕ್ಷ ಮತ್ತು ಕಾರ್ಯಕರ್ತರನ್ನು ಮತ್ತು ಸರ್ಕಾರ ಎಲ್ಲವರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಆ ಮುಖಾಂತರ ಪಕ್ಷದ ಇಮೇಜನ್ನು ಬಿಲ್ಡ್ ಮಾಡಬೇಕು. 2023 ಚುನಾವಣೆಗೆ ಅಣಿಯಾಗುವಂಥ ಮತ್ತು ಜನಪ್ರಿಯ ನಾಯಕನನ್ನ, ಪ್ರಮುಖ ಸಮುದಾಯದ ನಾಯಕನನ್ನ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿರುವ ಕಾರಣಕ್ಕಾಗಿ ನಳಿನ್ ಕುಮಾರ್ ಕಟೀಲ್ ಬದಲಾಗಿ ಇಲ್ಲೊಂದು ಕಡೆ ಒಕ್ಕಲಿಗ ಸಮುದಾಯದವರು ಅಥವಾ ಹಿಂದುಳಿದ ಸಮುದಾಯದವರು ಅಥವಾ SC ST ಸಮುದಾಯದವರು ಒಬ್ಬರನ್ನ ರಾಜ್ಯಾಧ್ಯಕ್ಷರ ಮಾಡಬೇಕಂತೇಳಿ ಈಗಾಗಲೇ ತಲಾಶ್ ನಡೆತಿರುವಂಥದ್ದು. ಈ ಬಗ್ಗೆ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಮತ್ತು ಹಿರಿಯ ನಾಯಕರ ಒಪಿನಿಯನ್ ಪಡೆದುಕೊಳ್ತಿರ್ತಕ್ಕಂಥ ಅಮಿತ್ ಶಾ ಅವರು ನಂತರ ದೆಹಲಿಗೆ ಹೋಗಿ ನೂತನ ರಾಜ್ಯಾಧ್ಯಕ್ಷರ ಹೆಸರನ್ನು ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಇಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡ್ತಿರೋದ್ರಿಂದ ಅನೇಕ ಹಿರಿಯ ಸಚಿವರಿಗೆ ಹೋಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕಟೀಲ್ ರವರ ಪ್ಲೇಸ್ಗೆ ಅನೇಕರ ಹೆಸರು ಕೇಳಿ ಬರ್ತಿರುವಂಥದ್ದು. OBC ಪಟ್ಟಿಯಲ್ಲಿ ಬಂದರೆ ಕೆ ಎಸ್ ಈಶ್ವರಪ್ಪರವರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು. ಇನ್ನು ಪರಿಶಿಷ್ಟ ಜಾತಿಯ ವಿಚಾರಕ್ಕೆ ಬಂದರೆ ಅರವಿಂದ ಲಿಂಬಾವಳಿಯವರ ಹೆಸರು ಕೇಳಿ ಬರ್ತಿರುವಂಥದ್ದು. ಇನ್ನು ಒಕ್ಕಲಿಗ ಸಮುದಾಯಕ್ಕೆ ಏನಾದರೂ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟರೆ ಅಲ್ಲಿ CT ರವಿ ಮತ್ತು ಈಗಾಗಲೇ ಹಾಲಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ರವರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು. ಒಟ್ಟಾರೆ ಜನವರಿ 8 ಮತ್ತು 9ನೇ ತಾರೀಕಿನ ಅಮಿತ್ ಶಾ ಅವರ ಭೇಟಿ ಆಡಳಿತದಲ್ಲಿ ಮತ್ತಷ್ಟು ಚುರುಕು ಮಾಡ್ತಿರುವಂಥದ್ದು. ಸೋಮಾರಿ, ಅದಕ್ಷ ಮತ್ತು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಮತ್ತು ಇಲಾಖೆಯಲ್ಲಿ ಸರಿಯಾಗಿ ಕೆಲಸ ಮಾಡಿದಂಥ ಸಚಿವರು ಕೂಡ ಸರ್ಜರಿ ಮಾಡುವಂಥದ್ದು. ಈ ಎಲ್ಲ ಬೆನ್ನಲ್ಲೇ ನೂತನ ಸಂಪುಟ ಪುನಾರಚನೆಗೆ ಅವಕಾಶ ಕೊಡುವಂಥದ್ದು, ಯುವಕರಿಗೆ ಆದ್ಯತೆ ಕೊಡುವ ಮುಖಾಂತರ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಸರ್ಕಾರ ಮತ್ತು ಪಕ್ಷವನ್ನು ಅಣಿ ಮಾಡುವುದು ಅಮಿತ್ ಶಾ ಅವರ ಪ್ರಮುಖ ಉದ್ದೇಶ ಅಂತ ಹೇಳಲಾಗ್ತದೆ. ಹಾಗಾಗಿ ಮಂತ್ರಿಗಳಿಗೆ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನೀವು ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1 2 3 ಬಿಗ್ ಬ್ರೇಕಿಂಗ್.